ಹಾಯ್ ಗೈಸ್, ಈ ವಿಡಿಯೋದಲ್ಲಿ ಫೈನಲ್ ಆಗಿ ಮನೆ ಒಳಗಡೆ ಜಿಯೋ 5G ನೆಟ್ವರ್ಕನ್ನು ಇಂಟರ್ನೆಟನ್ನು ಹೇಗೆ ಯೂಸ್ ಮಾಡಲಾಗ್ತಾ ಇದೆ ಅಂತ ನೋಡೋಣ ಬನ್ನಿ. ಹೌದು, ಜುಗಾಡ್ ನೆಟ್ವರ್ಕ್ ಸೊಲ್ಯೂಷನ್ ಸಿಸ್ಟಮ್ ಅಥವಾ DIY ನೆಟ್ವರ್ಕ್ ಸೊಲ್ಯೂಷನ್ ಸಿಸ್ಟಮ್ ಜೊತೆ ಜಿಯೋ 5G ನೆಟ್ವರ್ಕನ್ನು ಮನೆ ಒಳಗಡೆ ಫೈನಲ್ ಆಗಿ ಇನ್ಸ್ಟಾಲ್ ಮಾಡಿ ಹೇಗೆ ನೆಟ್ವರ್ಕ್ ಸಿಗ್ತಾ ಇದೆ ಅಂತ ನೋಡೋಣ ಬನ್ನಿ. ಇನ್ನು ಹೊಸದಾಗಿ ಚಾನಲನ್ನು ನೋಡ್ತಾ ಇರೋರು ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಮನೆಯ ಹೊರಗಡೆ ಎಲ್ಲಿ 5G ನೆಟ್ವರ್ಕ್ ಚೆನ್ನಾಗಿ ಸಿಗುತ್ತೋ ನೋಡಿ, ಈ ಡೈರೆಕ್ಷನಲ್ಲಿ ಫ್ಲ್ಯಾಟಾಗಿ LPD ಆಂಟೆನಾವನ್ನು ಫಿಟ್ ಮಾಡಿ ಮತ್ತು ಕೇಬಲ್ ಜೊತೆ ಕನೆಕ್ಟ್ ಮಾಡುವಲ್ಲಿ ಕನೆಕ್ಟರ್ ಮೇಲ್ಗಡೆ ಇಲೆಕ್ಟ್ರಿಕ್ ಟೇಪ್ ಹಾಗೆ ವಾಟರ್ ಪ್ರೂಫ್ ಟೇಪನ್ನೆಲ್ಲ ಅಪ್ಲೈ ಮಾಡಿ ಫೈನಲ್ ಆಗಿ ಇನ್ಸ್ಟಾಲ್ ಮಾಡಲಾಗಿದೆ. ನೋಡಿ, ಟವರ್ ಈ ಹಿಂದೆ ಎಲ್ಲ ಹೇಳಿದಾಗೆ ಇಲ್ಲಿಂದ ಸುಮಾರು 10ರಿಂದ 12 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಜಿಯೋ 5G ಟವರ್ ಇದೆ. ಆ ಡೈರೆಕ್ಷನ್ಗೆ ಈ ಅಂಟೆನಾವನ್ನು ಫೈನಲ್ ಮಾಡಿ ಇನ್ಸ್ಟಾಲ್ ಮಾಡಿಕೊಂಡು ನೆಕ್ಸ್ಟ್ ನೋಡಿ, ಈ ಒಂದು LMR 400 ಕೇಬಲ್ ಏನಿದೆ ಡೈರೆಕ್ಟಾಗಿ ಮನೆಯ ಒಳಗಡೆ ಹೋಗಿದೆ. ನೋಡಿ, ಹೀಗೆ ಮನೆಯ ಒಳಗಡೆ ಹೋಗಿ ಇವಾಗ ನೋಡ್ಬೋದು ಹೊರಗಡೆಯಿಂದ ಬಂದ ಕೇಬಲ್ ನೋಡಿ, ಈ ರೀತಿ ಮೇಲ್ಗಡೆ ಎಲ್ಲ ಸಪೋರ್ಟ್ಗೋಸ್ಕರ ಬಳ್ಳಿಯಿಂದ ಟ್ಯಾಗ್ ಮಾಡಿ ನೆಕ್ಸ್ಟ್ ನೋಡಿ ಫೈನಲಿ ಕೇಬಲನ್ನು ಇಲ್ಲಿವರೆಗೆ ಕಿಟಕಿಯಲ್ಲಿ ತಂದು ಈ ಜುಗಾಡ್ ಬೂಸ್ಟರ್ ಅಥವಾ DIY ನೆಟ್ವರ್ಕ್ ರಿಸೀವರ್ ಜೊತೆ ಕನೆಕ್ಟ್ ಮಾಡಿಕೊಳ್ಳಲಾಗಿದೆ. ಇಲ್ಲಿಂದ ಅಂಟೆನಾದಿಂದ ಇಲ್ಲಿಯವರೆಗೆ ಟೋಟಲ್ ಡಿಸ್ಟೆನ್ಸ್ ಸುಮಾರು 23 ಮೀಟರ್ ಕೇಬಲ್ ಆಗಿದೆ. ಎಷ್ಟು ಕಡಿಮೆ ಕೇಬಲನ್ನು ನಾವು ಯೂಸ್ ಮಾಡ್ತೀವೋ ಅಷ್ಟು ಒಳ್ಳೆಯದು, ಸಿಗ್ನಲ್ ಲಾಸ್ ಕಡಿಮೆ ಆಗುತ್ತೆ. ಫೈನಲ್ ಆಗಿ ಆ ಡೋರ್ ಹತ್ರ ಇನ್ಸ್ಟಾಲ್ ಮಾಡಬೇಕು ಅಂತ ಅಂದ್ಕೊಂಡ್ವಿ, ಆದರೆ ಅಲ್ಲಿ ಪ್ಲೇಸ್ ಮಾಡಿ ಇಡೋದಕ್ಕೆ ಯೂಸ್ ಮಾಡೋದಕ್ಕೆ ಕಷ್ಟ ಅಂತ ಇಲ್ಲಿ ಕಿಟಕಿ ಇದ್ದಿದ್ದರಿಂದ ಇಲ್ಲೇ ಪ್ಲೇಟನ್ನು ಇಡೋದಕ್ಕೆ ಈಸಿ ಆಗುತ್ತೆ ಅಂತ ಈ ಪ್ಲೇಸನ್ನು ಫೈನಲ್ ಮಾಡಲಾಯಿತು. ಕೇಬಲ್ ಒಂದು 2ರಿಂದ 3 ಮೀಟರ್ ಎಕ್ಸ್ಟ್ರಾ ಕೇಬಲ್ ಜಾಸ್ತಿ ಆಯಿತು, ಅದಕ್ಕೆ ಸಿಗ್ನಲ್ ಲಾಸ್ ಸ್ವಲ್ಪ ಆಗ್ತಾ ಇದೆ. ಆದರೂ ಎಷ್ಟು ನೆಟ್ವರ್ಕ್ ಬರ್ತಾ ಇದೆ ಹಾಗೆ ಇಂಟರ್ನೆಟ್ ಸ್ಪೀಡ್ ಎಷ್ಟಿದೆ ಅಂತ ನೋಡಿಬಿಡೋಣ ಬನ್ನಿ. ಎಸ್, ಇವಾಗ ನೋಡಿ, ಇದೆ Vivo Y31 5G ಮೊಬೈಲ್. ಈ ಹಿಂದೆ ಎಲ್ಲ ಟೆಸ್ಟ್ ಮಾಡಿರುವ ಮೊಬೈಲೇ, ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಇದೆ ಇದರಲ್ಲಿ. ಎಸ್, ಇವಾಗ ನೋಡಿ ನೆಟ್ ಮಾಸ್ಟರ್ ಆ್ಯಪಲ್ಲಿ ಎಷ್ಟು ನೆಟ್ವರ್ಕ್ ಸ್ಟ್ರೆಂತ್ ಇದೆ ಅಂತ ನೋಡೋಣ. ನೋಡಿ, ಜಿಯೋ 5G 700 ಫ್ರೀಕ್ವೆನ್ಸಿಯಲ್ಲಿ ನೆಟ್ವರ್ಕ್ ಸಿಗ್ತಾ ಇದೆ. ಮೈನಸ್ ನೆಟ್ವರ್ಕ್ ಸ್ಟ್ರೆಂತ್ ಬಂದುಬಿಟ್ಟು -115 -114 dBm ವರೆಗೆ ಬರ್ತಾ ಇದೆ. ಇವಾಗ ಇದರ ಸ್ಕ್ರೀನ್ಶಾಟನ್ನು ಕ್ಲಿಕ್ ಮಾಡಿ ವಿಡಿಯೋದಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವು ಕನ್ಫರ್ಮ್ ಮಾಡ್ಕೊಳ್ಬೋದು. ಎಸ್, ಇವಾಗ ಫೈನಲಿ ಇಂಟರ್ನೆಟ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಗೂಗಲಲ್ಲಿ ಸ್ಪೀಡ್ ಟೆಸ್ಟ್ ಅಂತ ಬ್ರೌಸ್ ಮಾಡಿ ನೋಡಿ, ಇಲ್ಲಿ ರನ್ ಸ್ಪೀಡ್ ಟೆಸ್ಟ್ ಅಂತ ಬರುತ್ತೆ, ಇದರಲ್ಲೇ ಚೆಕ್ ಮಾಡಿ ನೋಡೋಣ ಎಷ್ಟು ಸ್ಪೀಡ್ ಹೋಗುತ್ತೆ ಅಂತ. ಎಸ್, ಫೈನಲಿ ನೋಡಿ 4ರಿಂದ 5 MB ಟಚ್ ಆಗ್ತಾ ಇದೆ. ಅಂದರೆ ಇನ್ಬಿಲ್ಟ್ ಸುಮಾರು ನೋಡಿ 800 KB ವರೆಗೆ ರನ್ ಆಗ್ತಾ ಇದೆ. 6 MB ವರೆಗೂ 6 MB ಟಚ್ ಆಯಿತು. ಮ್ಯಾಕ್ಸಿಮಮ್ 1 MB ಇನ್ಬಿಲ್ಟ್ ನಮಗೆ ಯೂಸ್ ಮಾಡೋದಕ್ಕೆ ಸಿಗ್ಬೋದು. ಇವಾಗ ಅಪ್ಲೋಡ್ ಸ್ಪೀಡ್ ನೋಡಿ, ಟವರಿಂದ ಸಿಕ್ಕಾಪಟ್ಟೆ ಡಿಸ್ಟೆನ್ಸ್ ಇರೋದ್ರಿಂದ ಅಪ್ಲೋಡ್ ಸ್ಪೀಡ್ ಮೊದಲಿಂದನೂ ಕಡಿಮೆನೇ ಇದೆ. ಆದರೆ ಡೌನ್ಲೋಡ್ ಸ್ಪೀಡ್ ಕೂಡ ಈ ಹಿಂದೆಲ್ಲ ಫಸ್ಟ್ ಟೈಮ್ ಶಾರ್ಟ್ ಇರುವ ಕೇಬಲ್ ಅಂದರೆ 6ರಿಂದ 7 ಮೀಟರ್ ಅಷ್ಟೇ ಡಿಸ್ಟೆನ್ಸ್ ಇರುವ ಕೇಬಲಲ್ಲಿ ಸುಮಾರು 10ರಿಂದ 12 MB ವರೆಗೂ ಡೌನ್ಲೋಡ್ ಸ್ಪೀಡ್ ಹೋಗ್ತಾ ಇತ್ತು. ಆದರೆ ಇವಾಗ ಕೇಬಲ್ ಲೆಂತ್ ಇರೋದ್ರಿಂದ ನೋಡಿ ಇಷ್ಟು ಸಿಗ್ನಲ್ ಲಾಸ್ ಆಗ್ತಾ ಇದೆ. ಆ್ಯಕ್ಚುಲಿ ಈ ಇನ್ಸ್ಟಾಲ್ ಮಾಡಿ ಒಂದು 2 ದಿನದಲ್ಲಿ 105 106 dBm ವರೆಗೂ ನೆಟ್ವರ್ಕ್ ಬರ್ತಾಯಿತ್ತು. ಹಾಗೆ 12ರಿಂದ 14 MB ವರೆಗೆ ಡೌನ್ಲೋಡ್ ಸ್ಪೀಡ್ ಕೂಡ ಸಿಗ್ತಾ ಇತ್ತು. ಇವಾಗ ಇನ್ಸ್ಟಾಲ್ ಮಾಡಿ ಸುಮಾರು 15ರಿಂದ 20 ದಿನ ಆಗಿದೆ. ನೆಟ್ವರ್ಕ್ ಸರಿಯಾಗಿ ಇರುತ್ತಾ ಇಲ್ವಾ ಅಂತ ಕನ್ಫರ್ಮ್ ಮಾಡಿಕೊಂಡೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಮಳೆ ಹೊರಗಡೆ ಸ್ಟಾರ್ಟ್ ಆಗಿದೆ ಮತ್ತು ಗಾಳಿ ಸಿಕ್ಕಾಪಟ್ಟೆ ಇರೋದ್ರಿಂದ ಮೋಡನೂ ಇದೆ. ವೆದರ್ ಕ್ಲೀನ್ ಇಲ್ಲದೆ ಇರೋದ್ರಿಂದ ನೋಡಿ ನೆಟ್ವರ್ಕ್ ಈ ರೀತಿ ವೀಕ್ ಆಗಿದೆ. ಆದರೆ ಇಂಟರ್ನೆಟ್ ಸರಿಯಾಗಿ ವರ್ಕ್ ಆಗ್ತಾ ಇದೆ. ಸ್ಲೋ ಆದರೂ ಕೂಡ 5G ನೆಟ್ವರ್ಕಲ್ಲೇ ಇಂಟರ್ನೆಟ್ ಕೂಡ ಬರ್ತಾ ಇದೆ. ಎಸ್, ನೋಡಿ ಇನ್ನೊಂದು ಸಲ ಸ್ಪೀಡ್ ಟೆಸ್ಟ್ ಕೊಟ್ಟಿದ್ದೀನಿ. ಸೇಮ್ 4ರಿಂದ 5 MB ಮ್ಯಾಕ್ಸಿಮಮ್ ಡೌನ್ಲೋಡ್ ಸ್ಪೀಡ್ ಹೋಗ್ತಾ ಇದೆ. ಇನ್ನೂ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ವಾಯ್ಸ್ ಕಾಲ್ ಮಾಡಿ ಟ್ರೈ ಮಾಡೋಣ, 5G ನೆಟ್ವರ್ಕಲ್ಲೇ ವಾಯ್ಸ್ ಕಾಲ್ ಹೋಗುತ್ತಾ ಇಲ್ವಾ ಅಂತ. ಎಸ್, ನೋಡಿ ವಾಯ್ಸ್ ಕಾಲ್ ಕೂಡ 5Gಯಲ್ಲೇ ಬರ್ತಾ ಇದೆ, VNR ಅಂತಾನೆ ಬರ್ತಾ ಇದೆ. ವಾಯ್ಸ್ ಕಾಲ್ ಕೂಡ 5G ನೆಟ್ವರ್ಕಲ್ಲೇ ಮಾಡ್ಬೋದು. ಯೂಟ್ಯೂಬ್ ಒಂದು ಓಪನ್ ಆಗುತ್ತಾ ಇಲ್ವ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ. ಎಸ್, ಇವಾಗ ನೋಡಿ ಇಂಟರ್ನೆಟ್ ಕೂಡ ವರ್ಕ್ ಆಗ್ತಾ ಇದೆ. ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಯೂಟ್ಯೂಬ್ ಕೂಡ ಓಪನ್ ಆಗಿದೆ. ನೋಡಿ ಸ್ಪೀಡಾಗಿ ಬ್ರೌಸ್ ಆಗ್ತಾ ಇದೆ. ಮೇಲ್ಗಡೆ ನೋಡಿ 150-200 KB ವರೆಗೆ ಬ್ರೌಸ್ ಮಾಡ್ತಾ ಇರೋದಕ್ಕೆ ಸ್ಪೀಡ್ ರನ್ ಆಗ್ತಾ ಇದೆ. ಇನ್ನೂ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನೋಡಿ ಈ ಮೊಬೈಲಲ್ಲಿ ಈ ಪ್ಲೇಟ್ ಮೇಲ್ಗಡೆ ಇಟ್ಟು ಯೂಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ವ, ಅದಕ್ಕೆ ಇನ್ನೊಂದು ಮೊಬೈಲ್ ಇದ್ದರೆ ಈ ಮೊಬೈಲಲ್ಲಿ ಹಾಟ್ಸ್ಪಾಟ್ ಆನ್ ಮಾಡಿಕೊಂಡು ಇನ್ನೊಂದು ಮೊಬೈಲಲ್ಲಿ ನೋಡಿ ಈ ರೀತಿ ವೈಫೈನ ಆನ್ ಮಾಡಿಕೊಂಡು ನೋಡಿ Vivo Y31 5G ಅಂತಲೇ ಇದೆ, ಈ ಮೊಬೈಲಿಂದನೇ ವೈಫೈ ಕನೆಕ್ಟ್ ಮಾಡಿಕೊಂಡು ಇವಾಗ
ಇದರಲ್ಲೂ ನೆಟ್ವರ್ಕ್ ಆಗುತ್ತಾ ಅಂತ ನೋಡೋಣ. ಇದರಲ್ಲಿ ನೋಡಿ 4G ಸ್ಪೀಡ್ ಟೆಸ್ಟ್ ಅಂತ ಆ್ಯಪ್ ಇದೆ. ಇದರಲ್ಲಿ ನಾವು ಕನ್ಫರ್ಮ್ ಆಗಿ ಎಷ್ಟು ಇಂಟರ್ನೆಟ್ ಸ್ಪೀಡ್ ಸಿಗ್ತಾ ಇದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಬೋದು. ಎಸ್ ನೋಡಿ 500ರಿಂದ 600 KB ವರೆಗೂ ಟಚ್ ಆಯಿತು. ಮ್ಯಾಕ್ಸಿಮಮ್ ನೋಡಿ 700 KB ಟಚ್ ಆಗಿದೆ. ಇನ್ನೊಂದು ಸಲ ಸ್ಪೀಡ್ ಟೆಸ್ಟ್ ಮಾಡಿ ಟ್ರೈ ಮಾಡೋಣ. ಎವರೇಜ್ ಸ್ಪೀಡ್ 300 KB ಇದೆ. ಅದೇ ಫೈನಲಾಗಿ ಇನ್ಸ್ಟಾಲ್ ಮಾಡಿದ ದಿನ ಮತ್ತು 1 ವಾರದವರೆಗೆ ಅಷ್ಟೊಂದು ಮಳೆ ಇರಲಿಲ್ಲ. ಆವಾಗ ಮ್ಯಾಕ್ಸಿಮಮ್ 2-3 MB ವರೆಗೂ ನಮಗೆ ಯೂಸ್ ಮಾಡೋದಕ್ಕೆ ಸಿಗ್ತಾಯಿತ್ತು. ಇವಾಗ ಹೊರಗಡೆ ಮಳೆ ಬರ್ತಾ ಇದ್ದಿದ್ದರಿಂದ ನೋಡಿ ಇಷ್ಟು ನೆಟ್ವರ್ಕ್ ಡೌನ್ ಆಗಿದೆ. ಈ ಜುಗಾಡ್ ಸಿಸ್ಟಮ್ ಅಥವಾ DIY ನೆಟ್ವರ್ಕ್ ಸೊಲ್ಯೂಷನ್ ಸಿಸ್ಟಮ್ ಯೂಸ್ ಮಾಡಿ 15 ದಿನ ಮೇಲೆ ಆಗ್ತಾ ಇದೆ. ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಅದೇ ಹೊರಗಡೆ ಜಾಸ್ತಿ ಮಳೆ ಬಂದರೆ ನೆಟ್ವರ್ಕ್ ವೀಕ್ ಆಗುತ್ತೆ, ಇಂಟರ್ನೆಟ್ ಕೂಡ ಸ್ವಲ್ಪ ಸ್ಲೋ ಆಗುತ್ತೆ. ಗೈಸ್, ಇನ್ನು ಈ ಮೊಬೈಲನ್ನು ಪ್ಲೇಟ್ ಮೇಲ್ಗಡೆ ಇಟ್ಕೊಂಡು 5G ನೆಟ್ವರ್ಕನ್ನು ಯೂಸ್ ಮಾಡಬೇಕಿದ್ರೆ 5Gಯಿಂದ 4Gಗೆ ಸ್ವಿಚ್ ಆಗುವ ಒಂದು ಪ್ರಾಬ್ಲಮ್ ಇರುತ್ತೆ. ಅದನ್ನು ಹೇಗೆ ಫಿಕ್ಸ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.